ANMR ನ್ಯೂಸ್ಗೆ ಸ್ವಾಗತ. PVR ಸಿಲ್ಕ್ ಶೋರೂಮ್ ಚಿಂತಾಮಣಿ. ಸದರಿ ಮಳಿಗೆಯ ನೆಲಮಹಡಿಯಲ್ಲಿ ಪುರುಷರು, ದೊಡ್ಡವರು ಮತ್ತು ಮಕ್ಕಳಿಗೆ ವಿವಿಧ ಆಕರ್ಷಕ ಬಟ್ಟೆಗಳು ದೊರೆಯುತ್ತದೆ. ಶೆಟ್ಟಿಂಗ್ನಲ್ಲಿ ಲೆನಿನ್, ಆದಿತ್ಯ ಬಿರ್ಲಾ, ಸಿಯಾರಾಮ್, ರೇಮಂಡ್ಸ್, ಅರವಿಂದ್, ಇಪೋರಿಯಾ, ಜೆನಿ, ಮ್ಯಾಜಿಕ್, ಬಾಂಬೆ ರೈಯರ್ ಸೇರಿದಂತೆ ವಿವಿಧ ಬ್ರಾಂಡ್ ಬಟ್ಟೆಗಳು ದೊರೆಯುತ್ತದೆ. ಇನ್ನು ಶೂಟಿಂಗ್ನಲ್ಲಿ ರೇಮಂಡ್ಸ್, ಲೆನಿನ್, OSM, SGS, ಅರವಿಂದ್, ಜಿಗ್ಜಾಮ್, ಸಿಯಾರಾಮ್ ಪ್ಯಾಂಟ್ಸ್, ಬಾಂಬೆ ಪ್ಯಾಂಟ್ಸ್ ದೊರೆಯುತ್ತದೆ. ಇನ್ನು ರಾಮರಾಜ್ ವೆಡ್ಡಿಂಗ್ ಸೆಟ್ಸ್, ಧೋತಿ, ಕಲರ್ ಧೋತಿ, ಉತ್ತಮ್ ಟವಲ್, 3 ಪೀಸ್ ಸೆಟ್, 3-in-1 ಕುರ್ತಾಸ್ ಇನ್ 9x6 ಮತ್ತು 10x6 ಸಹ ದೊರೆಯುತ್ತದೆ. ರೆಡಿಮೇಡ್ ಶರ್ಟ್ಗಳಾದ ಲೆನಿನ್, ರೈಸ್, US ಪೋಲೋ, ಜಾರಾ, ಸೀಫೋರ್ಸ್, ING, ಫ್ರೀಡಮ್ ಪಾರ್ಕ್, ವಾರ್ಡರ್ ಸ್ಟೋನ್, ಇಥೋನಿಕ್, ಕವಿಯರ್, ಕುರ್ತಾ, ಅರ್ಸರ್. ಇನ್ನು ರೆಡಿಮೇಡ್ ಪ್ಯಾಂಟ್ಗಳಲ್ಲಿ ಫಾರ್ಮುಲಾ, ಜೀನ್ಸ್, ಕಾರ್ಗೋ, ಬೆಲೂನ್ ಸೀಟ್ ಮತ್ತಿತರ ಕಂಪನಿಗಳ ಪ್ಯಾಂಟ್ಗಳು ದೊರೆಯುತ್ತದೆ. ಇನ್ನು ಸೂಟ್ಸ್ನಲ್ಲಿ ಸೂಟ್ಸ್, ಶೇರ್ವಾನಿ, ಮೋದಿ ಸೂಟ್ಸ್, ಟೀ ಶರ್ಟ್ಸ್ 1,000ಕ್ಕೆ 5 ಟೀ ಶರ್ಟ್ಗಳು ಸಹ ಲಭ್ಯ. ಇನ್ನು ಮಕ್ಕಳ ಬಟ್ಟೆಗಳಲ್ಲಿ ಶರ್ಟ್ಸು, ಪ್ಯಾಂಟ್ಸು, ಸೂಟ್ಸು, ಶೇರ್ವಾನಿ, ಕುರ್ತಾಸು ಸೇರಿದಂತೆ ಎಲ್ಲ ಮಾದರಿಯ ಕಾಟನ್ ಶರ್ಟ್ಸ್ ಆ್ಯಂಡ್ ಪ್ಯಾಂಟ್ಸ್ ದೊರೆಯುತ್ತದೆ. ಒಮ್ಮೆ ಭೇಟಿ ಕೊಡಿ. PVR ಸಿಲ್ಕ್ ಶೋರೂಮ್, ಶಿಡ್ಲಘಟ್ಟ ರಸ್ತೆ, ಬಾಗೇಪಲ್ಲಿ ವೃತ್ತದ ಸಮೀಪ, ತಿಮ್ಮಸಂದ್ರ, ಚಿಂತಾಮಣಿ. ರಾತ್ರೋರಾತ್ರಿ ದೇವಾಲಯಕ್ಕೆ ಸೇರಿದ ಜಮೀನಿಗೆ ಅಳವಡಿಸಿದ್ದ ತಂತಿ ಬೇಲಿ ಕಾಂಪೌಂಡ್ ಧ್ವಂಸ. ಚಿಂತಾಮಣಿ ಗ್ರಾಮಾಂತರ ಪೊಲೀಸರಿಗೆ ದೂರು. ಚಿಂತಾಮಣಿ ತಾಲೂಕಿನ ಕಸಬಾ ಹೋಬಳಿ ಉಲ್ವಾಡಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಬೂರ್ಗಮಾಕನಹಳ್ಳಿ ಶ್ರೀ ಮಾರುತಿ ಸೇವಾ ಟ್ರಸ್ಟ್ಗೆ ಸೇರಿದ ಜಮೀನಿಗೆ ಅಳವಡಿಸಿದ್ದ ತಂತಿ ಬೇಲಿಯನ್ನು ರಾತ್ರೋರಾತ್ರಿ ಕಿತ್ತುಕೊಂಡು ಹೋಗಿದ್ದಲ್ಲದೆ ಕಾಂಪೌಂಡ್ಗೆ ಹಾಕಿದ್ದ ಸಿಮೆಂಟ್ ಮತ್ತು ಕಲ್ಲಿನ ಕೂಚಗಳನ್ನು ಧ್ವಂಸ ಮಾಡಿ ಸುಮಾರು 3 ಲಕ್ಷ ರುಗಳಷ್ಟು ನಷ್ಟ ಉಂಟು ಮಾಡಿರುವ ಘಟನೆ ಸೋಮವಾರ ರಾತ್ರಿ ನಡೆದಿದ್ದು, ಸದರಿ ಘಟನೆಯ ಬಗ್ಗೆ ಬೂರ್ಗಮಾಕನಹಳ್ಳಿಯ ಶ್ರೀ ಮಾರುತಿ ಸೇವಾ ಟ್ರಸ್ಟ್ನ ಪದಾಧಿಕಾರಿಗಳು ಚಿಂತಾಮಣಿ ಗ್ರಾಮಾಂತರ ಠಾಣೆ ಪೊಲೀಸರಿಗೆ ದೂರು ಸಲ್ಲಿಸಿದ್ದಾರೆ. ಪೊಲೀಸರಿಗೆ ದೂರು ಸಲ್ಲಿಸಿರುವ ಅವರು ಚಿಂತಾಮಣಿ ತಾಲೂಕಿನ ಕಸಬಾ ಹೋಬಳಿ ಬೂರ್ಗಮಾಕನಹಳ್ಳಿ ಗ್ರಾಮದ ಶ್ರೀ ಮಾರುತಿ ಸೇವಾ ಟ್ರಸ್ಟ್ ಸಂಬಂಧಪಟ್ಟ ಸರ್ವೆ ನಂಬರ್ 58/2ರ 2 ಎಕರೆ 19 ಗುಂಟೆ ಜಮೀನನ್ನು ಜಿಲ್ಲಾಧಿಕಾರಿಗಳ ಕಚೇರಿಯ ಆದೇಶದಂತೆ ಹಾಗೂ ಜಿಲ್ಲಾಧಿಕಾರಿಗಳ ತಾಂತ್ರಿಕ ಸಹಾಯಕರು ಮತ್ತು ಭೂ ದಾಖಲೆಗಳ ಉಪನಿರ್ದೇಶಕರ ನ್ಯಾಯಾಲಯದ ಚಿಕ್ಕಬಳ್ಳಾಪುರದ ಆದೇಶದಂತೆ ಕಾಂಪೌಂಡ್ ನಿರ್ಮಾಣ ಮಾಡಲಾಗಿತ್ತು. ಸದರಿ ನಂಬರಿನ ಜಮೀನು ರಕ್ಷಣೆಗಾಗಿ ಕಲ್ಲಿನ ಚಪ್ಪಡಿಗಳಿಂದ ತಡೆಗೋಡೆ ಮತ್ತು ಸುತ್ತಲೂ ಕೂಚುಗಳನ್ನು ಸಹ ಹಾಗೂ ಚೈನ್ ಲಿಂಕ್ ಮೆಶ್ ಅಳವಡಿಸಿದ್ದು, ಕಲ್ಲು ಚಪ್ಪಡಿ, ತಡೆಗೋಡೆ ಹಾಗೂ ತಂತಿ ಬೇಲಿಯನ್ನು ಸುಮಾರು 3 ಲಕ್ಷ ರೂಪಾಯಿ ವೆಚ್ಚದಲ್ಲಿ ಅಳವಡಿಸಲಾಗಿತ್ತು. ಈ ಆಸ್ತಿಯ ಪಕ್ಕದ ಜಮೀನಿನವರಾದ ನಂದೀಶ್, ಶ್ರೀನಿವಾಸ್ ರೆಡ್ಡಿ, ಮಂಜುನಾಥ್ ರೆಡ್ಡಿ, ಅಶೋಕ್ ರೆಡ್ಡಿ, ಪ್ರಕಾಶ್ ರೆಡ್ಡಿ, ಅರವಿಂದ್, ಪವನ್ ಎಂಬುವರು ಅಕ್ರಮವಾಗಿ ಗುಂಪು ಕಟ್ಟಿಕೊಂಡು ಬಂದು ಜಮೀನಿನ ಸುತ್ತ ಅಳವಡಿಸಿದ್ದ ತಡೆಗೋಡೆಯ ಪರಿಕರಗಳನ್ನು ಧ್ವಂಸಗೊಳಿಸಿದ್ದಲ್ಲದೆ ತಂತಿ ಬೇಲಿಯನ್ನು ಸಹ ಕದ್ದುಕೊಂಡು ಹೋಗಿದ್ದಾರೆ ಎಂದು ದೂರಿನಲ್ಲಿ ವಿವರಿಸಿದ್ದಾರೆ. ಇನ್ನು ಸಿಮೆಂಟ್ ಮತ್ತು ಕಲ್ಲು ಕೂಚ ಧ್ವಂಸ ಮಾಡಿರುವ ಮತ್ತು ಚೈನ್ ಲಿಂಕ್ ಮೆಶ್ ಕದ್ದುಕೊಂಡು ಹೋಗಿರುವ ಮೇಲ್ಕಂಡವರ ಮೇಲೆ ಸೂಕ್ತ ಕಾನೂನು ಕ್ರಮ ಕೈಗೊಳ್ಳುವಂತೆ ಟ್ರಸ್ಟ್ನ ಸದಸ್ಯರಾದ ವೆಂಕಟರಮಣಪ್ಪ, ಚಿಕ್ಕಮುನಿಶಾಮಪ್ಪ, ನಾರಾಯಣಸ್ವಾಮಿ, ಶ್ರೀನಿವಾಸಪ್ಪ ಮತ್ತು ಕೃಷ್ಣಾರೆಡ್ಡಿ ಎಂಬುವರು ಘಟನೆ ಬಗ್ಗೆ ಚಿಂತಾಮಣಿ ಗ್ರಾಮಾಂತರ ಠಾಣೆಯ ಪೊಲೀಸರಿಗೆ ದೂರು ನೀಡಿದ್ದು, ಪೊಲೀಸರು ದೂರು ಸ್ವೀಕರಿಸಿ ಮುಂದಿನ ಕ್ರಮ ಕೈಗೊಂಡಿದ್ದಾರೆ. ಸದಸ್ಯರು ಈಗ ದೇವಸ್ಥಾನ ಬೇಕಾಗಿರೋದ್ರಿಂದ ನಾವು ದೇವಸ್ಥಾನವನ್ನು ಇಂಪ್ರೂವ್ಮೆಂಟ್ ಮಾಡೋದಕ್ಕೆ ಸರ್ವೆ ನಂಬರ್ 58 ದೇವಸ್ಥಾನ ಜಾಗ, ಅದಕ್ಕೋಸ್ಕರ ಅದನ್ನು ಅದ್ಬಸ್ ಮಾಡೋದಕ್ಕೆ ಎಲ್ಲ ಕೋರ್ಟ್ಗಳಲ್ಲೆಲ್ಲ ನಮಗೆ ಆಗಿದೆ ಆರ್ಡರ್ಗಳು. ಆದ್ರೂ ಯಾವಾಗಲೂ ಕಿರಿಕ್ ಮಾಡ್ತಾಯಿರ್ತಾರೆ, ಕಂಪ್ಲೇಂಟ್ಗಳು ಆಗಿದೆ, ಎಲ್ಲ ಆಗಿದೆ. ಈಗ ಮೊನ್ನೆ ಬಂದು ನಾವು ಅದ್ಬಸ್ಗಾಗಿ ಪರ್ಮಿಷನ್ ತಗೊಂಡು, ಪೊಲೀಸ್ ಪರ್ಮಿಷನ್ ತಗೊಂಡು ಹಾಕಿದ್ಕೊಂಡು ಲಕ್ಷಾಂತರ ರೂಪಾಯಿ ನಷ್ಟ ಮಾಡಿ ರಾತ್ರಿ ಬಂದು ಹೊಡೆದಾಕಿ ಇದು ಮಾಡ್ಕೊಂಡು ಹೋಗಿದ್ದಾರೆ. ಅದಕ್ಕೋಸ್ಕರ ಅವ್ರ ಮೇಲೆ ಕಾನೂನು ಕ್ರಮ ಜರುಗಿಸಿ ಕಾನೂನು ರೀತಿ ಪ್ರಕಾರ ಶಿಕ್ಷೆ ಕೊಡಿಸ್ಬೇಕು ಅಂತ ನಾವು ಎಲ್ಲ ನಷ್ಟ ಕಟ್ಕೊಡ್ಬೇಕು ಅಂತ ಹೇಳ್ಬಿಟ್ಟು ನಾವು ಮಾತಾಡ್ತಾ ಇದ್ವಿ. ಆದರೆ ಇದು ಸರ್ವೆ ನಂಬರ್ ಬೇರೆ, ಅದು ಸರ್ವೆ ನಂಬರ್ ಬೇರೆ, ಅವ್ರಿಗೂ ಇದಕ್ಕೆ ಸಂಬಂಧನೇ ಇಲ್ಲ.
ಸಂಬಂಧ ಇಲ್ಲದಕ್ಕೆಲ್ಲ ತೀಟ್ಲೆಗಳು ಮಾಡಿಕೊಂಡು ದೇವಸ್ಥಾನಕ್ಕೆ ಇದು ಮಾಡಬೇಕು, ತೊಂದರೆ ಮಾಡಬೇಕು ಅಂತ ಹೇಳ್ಬಿಟ್ಟು ಈ ಥರ ಮಾಡ್ತಾಯಿದ್ದಾರೆ. ಅದಕ್ಕೋಸ್ಕರ ನಾವು ಪೊಲೀಸ್ ಕಂಪ್ಲೇಂಟ್ ಕೊಟ್ಟಿದ್ದೀವಿ. ಅದ್ರ ಪ್ರಕಾರ ಕಾನೂನು ಕ್ರಮ ಜರುಗಿಸ್ತೀವಿ. ಯಾರು ಸರ್ ಮಾಡಿರೋದು? ನಂದೀಶ್ ರೆಡ್ಡಿ ಸಣ್ಣಪ್ಪು ನಾರಾಯಣಸ್ವಾಮಿ, ಶ್ರೀನಿವಾಸ್ ರೆಡ್ಡಿ ಸಣ್ಣಪ್ಪು ಹನುಮಂತ ರೆಡ್ಡಿ, ಮಂಜುನಾಥ್ ರೆಡ್ಡಿ ಸಣ್ಣಪ್ಪು ಹನುಮಂತ ರೆಡ್ಡಿ, ಅಶೋಕ್ ರೆಡ್ಡಿ ಸಣ್ಣಪ್ಪು ಹನುಮಂತ ರೆಡ್ಡಿ, ಪ್ರಕಾಶ್ ರೆಡ್ಡಿ ಸಣ್ಣಪ್ಪು ಹನುಮಂತ ರೆಡ್ಡಿ, ಅರವಿಂದ್ ಸಣ್ಣಪ್ಪ ಶ್ರೀನಿವಾಸ್ ರೆಡ್ಡಿ, ಪವನ್ ಸಣ್ಣಪ್ಪ ಮಂಜುನಾಥ್ ರೆಡ್ಡಿ ಇವರೆಲ್ಲ ಗುಂಪು ಕಟ್ಕೊಂಡು ಬೇರೆ ಜನಗಳೆಲ್ಲ ಕರ್ಕೊಂಡ್ಬಂದು ರಾತ್ರಿ 1 ಗಂಟೆ ರಾತ್ರಿಯಲ್ಲಿ ರಾತ್ರಿ ಬಂದು ಹೊಡೆದಾಕಿ ಹೋಗಿರ್ತಾರೆ. ಇದು 2ನೇ ಸರಿ ಪ್ರೂಫ್ ಇದೆ ಸರ್. 2ನೇ ಸರಿ ಇದು ಹೊಡೆದಿರೋದು. ಈಗಾಗಲೇ NCR ಕೂಡ ಪೆಂಡಿಂಗ್ ಇದೆ. ಕಂಪ್ಲೇಂಟ್ ಮಾಡಿ ಹಾಕಿದ್ರು, ರೆಡಿ ಮಾಡಿದ್ದೀವಿ. ಪ್ರೂಫ್ ಎಲ್ಲ ಇದೆ ನಮ್ಮ ಹತ್ರ. ಫಸ್ಟು ರೆಡಿ ಮಾಡಿರೋದು ಪ್ರೂಫ್ ಎಲ್ಲ ಫೋಟೋಗಳೆಲ್ಲ ಇಟ್ಕೊಂಡಿದ್ದೀವಿ. ಮತ್ತೆ 2ನೇ ಸರಿ ಹೊಡೆದಾಗ ಮತ್ತೆ ರೆಡಿ ಮಾಡಿದ್ದೀವಿ. ಫೋಟೋಗಳಿದೆ, ಫೋಟೋಗಳು ಸಹ ಕಂಪ್ಲೇಂಟ್ ಕೊಡೋಕ್ಕೆ ನಾವು ರೆಡಿ ಮಾಡಿ ಇಟ್ಕೊಂಡಿದ್ದೀವಿ. ಫಸ್ಟ್ ಒಂದು ಸರಿ ಹೊಡೆದಾಕಿದ್ರು ಒಂದು 20 ದಿವಸ ಮೊದಲು. ಮತ್ತೆ ಕಂಪ್ಲೇಂಟ್ ಏನು ಬೇಡ ಅಂದ್ಬಿಟ್ಟು ಮತ್ತೆ ರೆಡಿ ಮಾಡ್ಕೊಂಡಿದ್ದೀವಿ ನಾವು. ಮತ್ತೆ ಮತ್ತೆ ಹೊಡೆದಾಕಿದ್ದಾರೆ. ಪೊಲೀಸ್ನವ್ರು ಬಂದರು, ಅವರೇ ಹಾಕ್ಸ್ಕೊಟ್ಟು ಹೋದ್ರು. ರಾತ್ರಿ 1 ಗಂಟೆಯಲ್ಲಿ ಬಂದು ಹೊಡೆದೋಗಿ ಹೋಗಿದ್ದಾರೆ. ಟ್ರಾಕ್ಟರ್ ತಗೊಂಡ್ಬಂದು ಅಲ್ಲಿಂದ ಲಾಸ್ಟಿಂದ ಇಲ್ಲಿವರೆಗೂ ಕಟ್ ಮಾಡ್ಕೊಂಡು ಕಳ್ತನ ಮಾಡ್ಕೊಂಡು ಹೋಗಿದ್ದಾರೆ.